ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನನ್ನೆಲ್ಲ ಪ್ರೀತಿಯ ವೀಕ್ಷಕರುಗಳಿಗೆ ವಚನಗಳು ವಿತ್ ಮುಗುಳು ನಗೆ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, 12ನೇ ಶತಮಾನದ ಶರಣರಲ್ಲಿ ಅಲ್ಲಮ್ಮ ಪ್ರಭುಗಳು ಬಸವಣ್ಣನವರು, ಚನ್ನಬಸವಣ್ಣನವರ ನಂತರದ ಸ್ಥಾನವನ್ನು ಪಡೆದಂತಹ ಘನ ಶರಣರು ಯಾರಾದರೂ ಇದ್ದಾರೆ ಅಂತ ಹೇಳಿದ್ರೆ ಅವರೇ ನಮ್ಮ ಮಡಿವಾಳ ಮಾಚಿದೇವರು. ಮಡಿವಾಳ ಮಾಚಿದೇವರು ಬಸವಣ್ಣನವರ ಧರ್ಮಕ್ರಾಂತಿಯ ನೇತೃತ್ವವನ್ನು ವಹಿಸಿದ್ದಲ್ಲದೆ ಆ ಕಾಲಘಟ್ಟದಲ್ಲಿ ನಡೆದಂತಹ ಒಂದು ಕ್ರಾಂತಿಯ ಆ ಚಳುವಳಿಗೆ ಸಿಕ್ಕಿ ನಾಶವಾಗಿ ಹೋಗುತ್ತಿದ್ದಂತಹ ಎಲ್ಲ ವಚನಗಳ ಕಟ್ಟುಗಳ ಸಂಗ್ರಹವನ್ನ ತಮ್ಮ ಪ್ರಾಣವನ್ನೇ ಅರ್ಪಣೆ ಮಾಡಿ ಆ ವಚನಗಳನ್ನು ಉಳಿಸಿದಂತಹ ಕೀರ್ತಿ ಮಡಿವಾಳ ಮಾಚಿದೇವರು ಶರಣರಿಗೆ ಸಲ್ಲಬೇಕು. ಇವರು ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ದೇವರ ಹಿಪ್ಪರಿಗಿ ಗ್ರಾಮದಲ್ಲಿ ಮಡಿವಾಳ ಮಾಚಯ್ಯ ಪರ್ವತಯ್ಯ ಹಾಗೂ ಸುಜ್ಞಾಂಬೆ ಅನ್ನುವ ದಂಪತಿಗಳಿಗೆ ಜನಿಸುತ್ತಾರೆ. ಅಣ್ಣ ಬಸವಣ್ಣನವರಿಗಿಂತ ವಯಸ್ಸಿನಲ್ಲಿ ಸ್ವಲ್ಪ ಹಿರಿಯವರಾಗಿರುತ್ತಾರೆ. ಅಜಾನುಬಾಹು ದೇಹ, ಮುಖದಲ್ಲಿ ಅಪಾರವಾದ ತೇಜಸ್ಸು ಹಾಗೂ ನೀಳಕಾಯದಿಂದ ಕಂಗೊಳಿಸುತ್ತಿದ್ದಂತಹ ಮಡಿವಾಳ ಮಾಚಿದೇವರು ಮಲ್ಲಿಗವ್ವ ಎನ್ನುವ ಸುಂದರ ಕನ್ಯೆಯೊಂದಿಗೆ ವಿವಾಹ ಆಗ್ತಾರೆ. ಅಷ್ಟೊತ್ತಿಗಾಗಲೇ ಕಲ್ಯಾಣದಲ್ಲಿ ಬಸವಣ್ಣನವರ ನೇತೃತ್ವದ ಕಲ್ಯಾಣ ಕ್ರಾಂತಿ ಆರಂಭಗೊಂಡಿರುತ್ತೆ. ಈ ವಿಚಾರವನ್ನು ತಿಳಿದು ಮಾಚಯ್ಯ ಕಲಿದೇವರ ಅಪ್ಪಣೆಯ ಪಡೆದು ಕಲ್ಯಾಣದ ಕಡೆಗೆ ಸಾಗಿ ಬರ್ತಾರೆ. ಅಲ್ಲಿ ತಮ್ಮ ಕಾಯಕವನ್ನು ಮುಂದುವರಿಸಿ ಸೂರ್ಯ ಹುಟ್ಟುವ ಮುಂಚೆ ತಮ್ಮ ಕಾಯಕವನ್ನು ಆರಂಭ ಮಾಡಿ ಶುದ್ಧ ಶಿವ ಭಕ್ತರು ಹಾಗೂ ಶಿವಶರಣರ ಬಟ್ಟೆಗಳನ್ನು ಮಡಿ ಮಾಡತಕ್ಕಂತಹ ಒಂದು ಕಾಯಕವನ್ನು ಮಾಡಿಕೊಂಡು ಕಲ್ಯಾಣದಲ್ಲಿ ನೆಲೆಸ್ತಾರೆ. ಸೋಮಾರಿಗಳು, ಪರಾವಲಂಬಿಗಳು ಇಂಥವರ ಬಟ್ಟೆಗಳನ್ನು ಯಾವತ್ತೂ ಕೂಡ ಮುಟ್ಟುತ್ತಿರಲಿಲ್ಲ ಅವರು. ನಾನು ಮೊದಲೇ ಹೇಳಿದ ಹಾಗೆ ಶುದ್ಧ ಕಾಯಕವನ್ನು ಮಾಡಿಕೊಂಡಿದ್ದಂತಹ ಶಿವಶರಣರ ಬಟ್ಟೆಗಳನ್ನಷ್ಟೇ ಮಡಿ ಮಾಡ್ತಾ ಇದ್ರು. ಮಡಿ ಮಾಡಿದ ಬಟ್ಟೆಗಳನ್ನು ದಾರಿಯಲ್ಲಿ ತಾವು ಮರಳಿ ತರಬೇಕಾದ್ರೆ ಆ ಬಟ್ಟೆಗಳನ್ನು ಯಾರು ಮುಟ್ಟಬಾರದು, ಯಾವ ಭವಿಯೂ ಕೂಡ ಮುಟ್ಟಬಾರದು ಅಂತ ಹೇಳಿ ಗಂಟೆ ಬಾರಿಸಿಕೊಂಡು ಬರ್ತಾ ಇದ್ರಂತೆ. ಆ ಕಾರಣಕ್ಕೇನೆ ಅವರಿಗೆ ವೀರಗಂಟೆ ಮಾಚಯ್ಯ ಅಂತಾನು ಕೂಡ ಹೆಸರು ಬಂತು. ಈ ವೀರಗಂಟೆ ಮಾಚಯ್ಯ ಯಾಕೆ ಬಂತು ಅಂತ ಹೇಳಿದ್ರೆ ಪುರಾಣದಲ್ಲಿ ಅದಕ್ಕೂ ಸಹ ಒಂದು ಕತೆ ಹೇಳ್ತಾರೆ. ಬಸವಾದಿ ಪ್ರಥಮರ ಬಟ್ಟೆಗಳನ್ನು ಮಡಿ ಮಾಡಿಕೊಂಡು ಬರಬೇಕಾದ್ರೆ ಯಾವನೋ ಒಬ್ಬ ಭವಿ ಕುಚೇಷ್ಟೆಗೋಸ್ಕರ ಆ ಮಡಿಯ ಬಟ್ಟೆಗಳನ್ನು ಮುಟ್ಟಿ ಬಿಡ್ತಾರೆ. ಇದರಿಂದ ಕೆರಳಿ ಕೋಪೋದ್ರಿಕ್ತರಾದ ಮಾಚಿದೇವರು ತಮ್ಮ ಬಿಚ್ಚುಗತ್ತಿಯನ್ನು ತೆಗೆದು ಅವನ ಶಿರಸ್ಸನ್ನೇ ಚೆಂಡಾಡಿ ಬಿಟ್ರು ಅಂತ ಒಂದು ಕಡೆ ಕತೆ ಹೇಳ್ತಾರೆ. ಆ ಕಾರಣಕ್ಕೆ ಇವರಿಗೆ ವೀರಗಂಟೆ ಮಾಚಯ್ಯ ಅನ್ನೋ ಹೆಸರು ಕೂಡ ಬಂತು ಅಂತ ಹೇಳ್ತಾರೆ. ಅರಸುತನ ಮೇಲಲ್ಲ, ಅಗಸುತನ ಕೀಳಲ್ಲ ಎನ್ನುವ ಸರ್ವಕಾಲಿಕ ಸಂದೇಶವನ್ನು ಎಲ್ಲ ಶರಣರಿಗೆ, ಸಮಸ್ತ ಜನತೆಗೆ ಸಾರಿ ಹೇಳಿದವರು ನಮ್ಮ ಮಡಿವಾಳ ಮಾಚಿದೇವರು. ಕಾವ್ಯ ಪುರಾಣಗಳಲ್ಲಿ ಮಡಿವಾಳ ಮಾಚಿದೇವರು ವೀರಭದ್ರನ ಅವತಾರ ಅಂತ ಕೂಡ ಹೇಳ್ತಾರೆ. ಪುರಾಣಗಳಲ್ಲಿ ಹೇಳುವ ಪ್ರಕಾರ ಪರಮೇಶ್ವರನ ಅಣತಿಯಂತೆ ವೀರಭದ್ರನು ದಕ್ಷನ ಶಿರಸ್ಸನ್ನು ಚೆಂಡಾಡಿದ ಮೇಲೆ ಆ ಯುದ್ಧದ ಉನ್ಮಾದದಿಂದ, ವೀರೋತ್ಸಾಹದಿಂದ ಅವನು ಕೈಲಾಸಕ್ಕೆ ಮರಳಿ ಬರ್ತಾ ಇರ್ತಾನೆ. ಕೈಲಾಸದಲ್ಲಿ ಎಲ್ಲ ಶಿವನ ಗಣಗಳ ಮಧ್ಯದಲ್ಲಿ ಪರಮೇಶ್ವರ ಅಸೀನನಾಗಿರ್ತಕ್ಕಂತಹ ಸಂದರ್ಭದಲ್ಲಿ ಅವರ ಬಟ್ಟೆಗಳ ಮೇಲಿದ್ದಂತಹ ವೀರಭದ್ರನು ಧರಿಸಿದ್ದಂತಹ ಒಂದು ಉತ್ತರಯ್ಯದ ಆ ಮೇಲಿದ್ದಂತಹ ರಕ್ತದ ಕಲೆಗಳನ್ನ ವೀರಭದ್ರ ಗಮನಿಸಿರುವುದಿಲ್ಲ. ಅದನ್ನ ಬೀಯಿಸಿಕೊಂಡು ಅತ್ಯಂತ ಸಂತೋಷದಿಂದ ಯುದ್ಧ ಗೆದ್ದ ಹುಂಬಸ್ಸಿನಿಂದ ಅಲ್ಲಿ ನಡೆದುಕೊಂಡು ಬರ್ತಾ ಇರಬೇಕಾದ್ರೆ ಆಕಸ್ಮಿಕವಾಗಿ ಕೆಲವು ರಕ್ತದ ಕಣಗಳು ಅಲ್ಲಿ ಕೂತಿರ್ತಕ್ಕಂತಹ ಶಿವಗಣಗಳ ಮೇಲೆ ಬಿದ್ದು ಬಿಡುತ್ತೆ. ಇದನ್ನ ಗಮನಿಸಿದ ಪರಮೇಶ್ವರ, ವೀರಭದ್ರ, ನೀನು ಎಂತಹ ಒಂದು ತಪ್ಪನ್ನ ಮಾಡಿದೆ, ನೀನು ರಕ್ತದ ಕಣಗಳನ್ನ ಶಿವಗಣಗಳ ಮೇಲೆ ಒಂದು ಎರಚಿ ಅವರನ್ನ ಮಲಿನ ಮಾಡಿಬಿಟ್ಟೆ. ಈ ಒಂದು ಪಾಪದ ಪರಿಹಾರದ ನಿಮಿತ್ತ ನೀನು ಭೂಲೋಕದಲ್ಲಿ ಮಡಿವಾಳನಾಗಿ ಹುಟ್ಟಿ ಶುದ್ಧ ಕಾಯಕವನ್ನ ಮಾಡ್ತಕ್ಕಂತಹ ಒಂದು ಶಿವಶರಣರ ಮನೆಯ ಬಟ್ಟೆಗಳನ್ನ ಮಾಡಿ ಮಡಿ ಮಾಡುವ ಕಾಯಕವನ್ನ ಮಾಡು. ಕೆಲ ಕಾಲ ನೀನು ಮಾಡಿದ ಮೇಲೆ ನಿನ್ನ ಪಾಪ ಕಡಿಮೆ ಆಗುತ್ತೆ ಅಂತ ಹೇಳಿ ಶಿವನ ಅಣತಿಯಂತೆ ಆ ವೀರಭದ್ರ ಮಡಿವಾಳ ಮಾಚಿದೇವರಿಗಾಗಿ ಭೂಮಿಯಲ್ಲಿ ಹುಟ್ಟಿದ ಅನ್ನುವ ಒಂದು ಪೌರಾಣಿಕ ಕಥೆಯನ್ನು ಕೂಡ ಇಲ್ಲಿ ಕೇಳಬಹುದು. ಇನ್ನು ಜನಪದರು ಕೂಡ ಒಂದು ತ್ರಿಪದಿಯಲ್ಲಿ ಮಡಿವಾಳ ಮಾಚಿದೇವರ ಬಗ್ಗೆ ಮನದುಂಬಿ ಹಾಡ್ತಾರೆ. ಹಿಪ್ಪರಗಿ ಮೆರೆಯುತ್ತಲಿ ಉಪ್ಪರಗಿ ಆಗಂದು ತುಪ್ಪಾದ ಹೊಳೆಯಾಗಿ ಅರಿಯುತ್ತ ಊರೋಳು ಅಪ್ಪ ಮಾಚಣ್ಣ ಜನಿಸಿದ. ಇದರಿಂದ ಗೊತ್ತಾಗುತ್ತೆ ಅಪ್ಪ ಮಾಚಣ್ಣನವರು ಹಿಪ್ಪರಿಗೆಯಲ್ಲಿ ಹುಟ್ಟಿದರು ಅನ್ನೋದನ್ನ. ಈ ಜನಪದ ತ್ರಿಪದಿಯ ಮೂಲಕ ನಾವು ತಿಳಿದುಕೊಳ್ಳಬಹುದು. ಅನುಭವ ಮಂಟಪ ಕಟ್ಟುವಲ್ಲಿ ಮಡಿವಾಳ ಮಾಚಿದೇವರ ಕಾಯಕ ಅತಿ ಮಹತ್ವದ್ದಾಗಿರುತ್ತೆ. ದೇಶದ ನಾನಾ ಭಾಗಗಳಿಂದ ಕಲ್ಯಾಣಕ್ಕೆ ಬರುವವರಿಗೆ ಪರೀಕ್ಷಿಸಿ ಮಡಿಸಿ ಸ್ವಾಗತಿಸುವ ಕೆಲಸ ಅವರದ್ದಾಗಿರುತ್ತೆ. ಮಾಚಿದೇವರ ಪರೀಕ್ಷೆಗೆ ಒಳಪಡದ ಹೊರತು ಕಲ್ಯಾಣದ ಪುರ ಪ್ರವೇಶದ ಪ್ರಮಾಣ ಪತ್ರ ಹೊರಗಿನಿಂದ ಬರುವವರಿಗೆ
ವರ್ಷಗಳವರೆಗೆ ಸಿಗ್ತಾ ಇರಲಿಲ್ಲ ಅನ್ನೋದು ಮಾಚಯ್ಯನವರ ಮಹಾಘನತೆಗೆ ಸಾಕ್ಷಿಯಾಗಿ ನಿಲ್ಲುತ್ತೆ. ಪುರಾಣಗಳಲ್ಲಿ ಮಾಚಯ್ಯನವರ ಕಾಯಕ ನಿಷ್ಠೆಯ ಬಗ್ಗೆ ಮತ್ತೊಂದು ಪ್ರಚಲಿತವಾದ ಕತೆ ಎಲ್ಲ ಕಡೆ ಕೇಳಿ ಬರುತ್ತೆ. ಭಕ್ತಿ ಭಂಡಾರಿ ಬಸವಣ್ಣನವರು ಬಿಜ್ಜಳನ ಆಸ್ಥಾನಕ್ಕೆ ಪ್ರತಿ ಬಾರಿ ಹೋದಾಗಲೂ ಕೂಡ ಅವರು ಧರಿಸಿದ ವಸ್ತ್ರಗಳು ಪಳಪಳ ಅಂತ ಹೊಳಿತಾ ಇರ್ತವೆ. ಇದನ್ನ ಗಮನಿಸಿದ ಕೊಂಡಿ ಮಂಚಣ್ಣ ಬಿಜ್ಜಳನ ಕಿವಿ ಊದ್ತಾನೆ, ನೋಡಿ ನಿಮ್ಮ ವಸ್ತ್ರಕ್ಕಿಂತ ಬಸವಣ್ಣನವರ ಆ ವಸ್ತ್ರ ಪಳಪಳ ಅಂತ ಹೊಳಿತಾ ಇದೆ, ಯಾಕೆಂದ್ರೆ ಅಲ್ಲೊಬ್ಬ ಶಿವಶರಣ ಮಡಿವಾಳ ಮಾಚಯ್ಯ ಅನ್ನುವನು ಇವರಿಗೆ ಮಡಿ ಮಾಡಿ ಕೊಡ್ತಾನೆ, ನೀವು ಯಾಕೆ ನಿಮ್ಮ ವಸ್ತ್ರಗಳನ್ನ, ನಿಮ್ಮ ರಾಣಿವಾಸದ ಎಲ್ಲ ವಸ್ತ್ರಗಳನ್ನ ಅವನಿಗೆ ಕೊಡಬಾರ್ದು ಅಂತ ಹೇಳಿ ಅವನಿಗೆ ಹೇಳಿದಾಗ ಆಗ ಬಿಜ್ಜಳ ತಮ್ಮ ರಾಣಿವಾಸದ ಎಲ್ಲ ವಸ್ತ್ರಗಳನ್ನ ಮಡಿ ಮಾಡಿ ಕೊಡ್ಬೇಕಂತ ಹೇಳಿ ಮಡಿವಾಳ ಮಾಚಯ್ಯನವರಿಗೆ ಆಜ್ಞೆ ಹೊರಡಿಸುತ್ತಾನೆ. ಆಗ ಒಂದು ರಾಜಾಜ್ಞೆಯನ್ನ ಮಡಿವಾಳ ಮಾಚಯ್ಯನವರು ಧಿಕ್ಕರಿಸ್ತಾರೆ. ಇದರಿಂದ ಕೆರಳಿ ಕೆಂಡವಾದ ಕುಪೋದ್ರಿಕ್ತನಾದ ಬಿಜ್ಜಳ ಒಂದು ಗಜಪಡೆಯನ್ನೇ ಅಲ್ಲಿಗೆ ಕಳಿಸಿಕೊಟ್ಟು ಹೇಳ್ತಾನೆ, ಅವನು ಮಡಿ ಮಾಡಲಿಲ್ಲ ಅಂತ ಹೇಳಿದ್ರೆ ಅವನನ್ನ ಆನೆ ಕಾಲಿಗೆ ಕಟ್ಟಿ ಎಳೆದುಕೊಂಡು ಬನ್ನಿ ಅಂತ ಆಜ್ಞೆಯನ್ನ ವರ್ಣಿಸುತ್ತಾರೆ. ಅದರಂತೆಯೇ ಗಜಪಡೆ ಮಾಚಿದೇವರ ಮನೆಯ ಮುಂದೆ ಹೋಗಿ ನಿಂತುಕೊಳ್ಳುತ್ತೆ. ಸೈನಿಕರು ಹೇಳ್ತಾರೆ, ನೀನು ರಾಜಾಜ್ಞೆಯನ್ನು ಪಾಲಿಸಲು ಇಲ್ಲ ಅಂತಂದ್ರೆ ನಿನ್ನನ್ನು ಬಲವಂತವಾಗಿ ನಾವು ಎಳೆದುಕೊಂಡು ಹೋಗ್ಬೇಕಾಗುತ್ತೆ ಅಂತ ಹೇಳ್ತಾರೆ. ನಾನು ಭವಿಗಳ ಬಟ್ಟೆಯನ್ನ ಎಂದು ಮುಟ್ಟುವುದಿಲ್ಲ, ನಾನು ಮಡಿ ಮಾಡುವುದು ಕೇವಲ ಶಿವಶರಣರ ಹಾಗೂ ಶುದ್ಧ ಕಾಯಕವನ್ನ ಮಾಡ್ತಕ್ಕಂತಹ ಭಕ್ತರ ಬಟ್ಟೆಗಳನ್ನ ಮಾತ್ರವೇ ಅಂತ ಖಡಾಖಂಡಿತವಾಗಿ ಹೇಳ್ತಾರೆ. ಇದರಿಂದ ಕೋಪೋದ್ರಿಕ್ತರಾದಂತಹ ಅಲ್ಲಿಯ ಸೈನಿಕರು ಅವನನ್ನು ಬಲಪ್ರಯೋಗ ಮಾಡಿ ಆನೆಯ ಕಾಲಿಗೆ ಕಟ್ಟುವ ಪ್ರಯತ್ನವನ್ನ ಮಾಡ್ತಾರೆ. ಇದರಿಂದ ಕೆರಳಿದ ಮಾಚಿದೇವರು ಕೇವಲ ಶರಣರಲ್ಲ, ಅವರು ವೀರರು ಹೌದು. ತಮ್ಮ ಬಿಚ್ಚುಗತ್ತಿಯನ್ನು ತೆಗೆದುಕೊಂಡು ಸೈನಿಕರ ಮುಂದೆಯೇ ಆ ದೊಡ್ಡ ಬೃಹದಾಕಾರದ ಆನೆಯನ್ನ ಕೊಚ್ಚಿ ಕೊಂದು ಬಿಡ್ತಾರಂತೆ. ಇದರಿಂದ ಬೆಚ್ಚಿ ಬೆದರಿದ ಸೇನೆ ದಿಕ್ಕುಪಾಲಾಗಿ ಚೆದರಿ ಹೋಗುತ್ತೆ. ಈ ಒಂದು ವಿಷಯವನ್ನ ಬಿಜ್ಜಳ ಸನ್ನಿಧಾನಕ್ಕೆ ತಂದು ಮುಟ್ಟಿಸ್ತಾರೆ. ಬಸವಣ್ಣನವರ ಮಧ್ಯಸ್ಥಿಕೆಯನ್ನು ವಹಿಸಿ ಬಿಜ್ಜಳ ಮತ್ತು ಬಸವಣ್ಣ ಇಬ್ಬರು ಕೂಡ ಮಾಚಿದೇವರ ಮನೆಗೆ ಬಂದು ಯಾಕೆ ಏನು ಅನ್ನುವ ಕಾರಣವನ್ನ ಕೇಳ್ತಾರೆ. ಆವಾಗ ಮಾಚಿದೇವರು ಅತ್ಯಂತ ವಿನಯದಿಂದಲೇ ಹೇಳ್ತಾರೆ, ಸತ್ಯ ಶುದ್ಧ ಕಾಯಕ ಮಾಡುವ ಶರಣರ ಬಟ್ಟೆಯನ್ನು ಮಾತ್ರವೇ ನಾನು ಮಡಿ ಮಾಡುವುದಾಗಿ ಹೇಳ್ತಾರೆ. ಆ ರಾಜನಿಗೆ ತನ್ನ ಇಂಗಿತವನ್ನ ವ್ಯಕ್ತಪಡಿಸ್ತಾನೆ. ಒಂದು ರೀತಿಯಲ್ಲಿ ಹೇಳುವುದಾದರೆ ಇದು ರಾಜಪ್ರಭುತ್ವದ ವಿರುದ್ಧ ವರ್ಗ ಸಂಘರ್ಷದ ಮೊದಲ ಕ್ರಾಂತಿಯ ಕಹಳೆ ಎಂದರೆ ತಪ್ಪಾಗುವುದಿಲ್ಲ. ಆವಾಗ ರಾಜ ಬಿಜ್ಜಳನಿಗೆ ಮಾಚಿದೇವರ ಮಹಿಮೆ ತಿಳಿಯುತ್ತಲೇ ತನ್ನ ತಪ್ಪಿನ ಅರಿವಾಗಿ ಮಾಚಿದೇವರ ಪಾದಕ್ಕೆ ಬಿದ್ದು ಕ್ಷಮೆ ಕೇಳಿದರು ಅನ್ನುವ ಕಥೆಯನ್ನು ಕೂಡ ನಾವು ಕೇಳಬಹುದು. ಮಡಿವಾಳ ಮಾಚಿದೇವರ ದೀಕ್ಷಾ ಗುರು ಮಲ್ಲಿಕಾರ್ಜುನ ಹಾಗೂ ಪೂರ್ವಾಶ್ರಮದ ದೈವ ಕಲ್ಲಿನಾಥ. ಹೀಗಾಗಿ ಇವರ ವಚನಗಳಲ್ಲಿ ಕಲಿದೇವರ ದೇವ ಎನ್ನುವ ಅಂಕಿತ ನಾಮವನ್ನ ನಾವು ಕಾಣಬಹುದು. ಹಾಗೆಯೇ ಇವರು ಮಡಿವಾಳ ಮಾಚಿದೇವರು 250ಕ್ಕಿಂತಲೂ ಹೆಚ್ಚು ವಚನಗಳನ್ನ ಇದುವರೆಗೆ ನಮಗೆ ಉಪಲಬ್ಧವಾಗಿವೆ. ಇವರ ವಚನಗಳಲ್ಲಿ ನಿಷ್ಠುರತೆ, ಗಣಾಚಾರ, ಕಲಿತನ, ಸಾಮಾಜಿಕ ಕಳಕಳಿ, ವಿಡಂಬನೆ ಮತ್ತು ಟೀಕೆಗಳನ್ನ ಕಾಣಬಹುದು. ಮಹಾಜ್ಞಾನಿ ಅಲ್ಲಮ್ಮ ಪ್ರಭುಗಳು ಮಡಿವಾಳ ಮಾಚಿದೇವರ ಬಗ್ಗೆ ಒಂದು ವಚನದಲ್ಲಿ ಹೀಗೆ ಹೇಳ್ತಾರೆ, ಎನ್ನ ಕಾಯವ ಬಸವಣ್ಣನ ಅಳವಡಿಸಿಕೊಂಡ, ಎನ್ನ ಕಾಯವ ಮನವ ಚನ್ನಬಸವಣ್ಣ ಅಳವಡಿಸಿಕೊಂಡ, ಎನ್ನ ಭಾವವ ಮಡಿವಾಳ ಮಾಚಯ್ಯನ ಅಳವಡಿಸಿಕೊಂಡ, ಇಂತಿ ಮೂವರು ಒಂದೊಂದನ್ನು ಅಳವಡಿಸಿಕೊಂಡ ಕಾರಣ ಗುಹೇಶ್ವರ ನಿಮ್ಮ ಶರಣರೆಂಬ ತ್ರಿಮೂರ್ತಿಗಳಿಗೆ ನಮೋ ನಮೋ ಎನ್ನುತ್ತಿರುತ್ತೇನೆ. ಅಣ್ಣ ಬಸವಣ್ಣನವರು ಮಡಿವಾಳ ಮಾಚಿದೇವರ ಕರ್ತವ್ಯ ನಿಷ್ಠೆ, ಕಾಯಕ ನಿಷ್ಠೆ ಮತ್ತು ಸತ್ಯನಿಷ್ಠೆಯನ್ನು ಮನದುಂಬಿ ಕೊಂಡಾಡಿದ್ದಾರೆ. ಎನ್ನ ಭಕ್ತಿಯೂ ಶಕ್ತಿಯೂ ನೀನೆ, ಎನ್ನ ಯುಕ್ತಿಯೂ ಶಕ್ತಿಯೂ ನೀನೆ, ಎನ್ನ ಮುಕ್ತಿಯೂ ಶಕ್ತಿಯೂ ನೀನೆ, ಎನ್ನ ಮಹಾಗಣವ ನಿಲುವಿನ ಪ್ರಭೆಯನ್ನುಟ್ಟು ತಳಬೆಳಗಾದ ಸ್ವಯಂ ಜ್ಞಾನಿ ಕೂಡಲ ಸಂಗಯ್ಯನಲ್ಲಿ ಮಹಾದೇವಿಯ ಅಕ್ಕಗಳ ನಿಲುವು ಮಡಿವಾಳನಿಂದರಿದುದು ಬದುಕಿದೇನಯ್ಯ ಪ್ರಭುವೆ. ಎಂತಹ ಅದ್ಭುತವಾದ ಮಾತನ್ನ ಬಸವಣ್ಣನವರು ಮಡಿವಾಳ ಮಾಚಯ್ಯನವರ ಬಗ್ಗೆ ಹೇಳ್ತಾರೆ. ಮಡಿವಾಳ ಮಾಚಯ್ಯನವರಿಂದ ನಾನು ಅಕ್ಕ ಮಹಾದೇವಿಯ ನಿಲುವನ್ನು, ಅವರ ಆಳವನ್ನು, ಅವರ ಜ್ಞಾನವನ್ನು ಅರಿಯುವಂತಾದೆನು ಅಂತ ಹೇಳಿ ಕೇಳ್ಕೊಳ್ತಾರೆ. ಇನ್ನು ವೈರಾಗ್ಯ ಮೂರ್ತಿ ಅಕ್ಕ ಮಹಾದೇವಿ ಅಕ್ಕನವರು ಮಡಿವಾಳ ಮಾಚಿದೇವರ ಬಗ್ಗೆ ತಮ್ಮದೊಂದು ವಚನದಲ್ಲಿ ಅದ್ಭುತವಾಗಿ ಹೇಳ್ತಾರೆ, ಬಸವಣ್ಣನೇ ಗುರು ಪ್ರಭು ದಿಂಗಲವರೇ ಲಿಂಗ, ಮಡಿವಾಳಯ್ಯನೇ ಜಂಗಮ, ಚನ್ನಬಸವಣ್ಣನೇ ಎನ್ನ ಪರಮಾರಾಧ್ಯ, ಇನ್ನು ಸುಖಿಯಾದೇನೋ ಕಾರಣ ಚನ್ನಮಲ್ಲಿಕಾರ್ಜುನಯ್ಯ ಅಂತ ಹೇಳ್ತಾರೆ. ಹೀಗೆ ಮಾಚಿದೇವರು ನಿತ್ಯ ಬಸವಣ್ಣನವರ ಮಹಾಮನೆಗೆ ಅನುಭವ ಮಂಟಪಕ್ಕೆ ನಿಕಟವಾಗುತ್ತಾ ಶರಣರ ಆತ್ಮೀಯತೆಯನ್ನು ಸಂಪಾದನೆ ಮಾಡಿಕೊಳ್ತಾರೆ. ತಮ್ಮ ಮಡಿವಾಳ ಮಾಚಯ್ಯನವರಿಗೆ ಬಸವಣ್ಣ ಅಂದ್ರೆ ಎಲ್ಲಿಲ್ಲದ ಪ್ರೀತಿ, ಭಕ್ತಿ ಮತ್ತು ಗೌರವ. ಒಂದು ಕಡೆ ಮಡಿವಾಳ ಮಾಚಿದೇವರು ಹೇಳ್ತಾರೆ ಬಸವಣ್ಣನವರನ್ನ ಕುರಿತು, ಸುಖ ಬಂದಲ್ಲಿ ದುಃಖ ಬಂದಲ್ಲಿ ಬಸವಣ್ಣನ ನೆನೆವೆನು, ಲಿಂಗಾರ್ಚನೆ ಜಂಗಮಾರ್ಚನೆ ಮಾಡುವಲ್ಲಿ ಬಸವಣ್ಣನ ನೆನೆವೆನು, ಬಸವಣ್ಣನ ನೆನೆದಲ್ಲದೆ ಭಕ್ತಿ ಇಲ್ಲ, ಬಸವಣ್ಣನ ನೆನೆದಲ್ಲದೆ ಮುಕ್ತಿ ಇಲ್ಲ, ಇದ ಕಾರಣ ಬಸವಣ್ಣ ಬಸವಣ್ಣ ಅಂತ ನಾನು ನಿತ್ಯ ಪ್ರಾರ್ಥನೆ ಮಾಡುತ್ತೇನೆ ಅಂತ ಹೇಳ್ತಾರೆ. ಯಾಕಂದ್ರೆ
ಬಸವಣ್ಣ ಒಂದು ವ್ಯಕ್ತಿಯಲ್ಲ, ಸಮಷ್ಟಿಯ ಶಕ್ತಿಯಾಗಿದ್ದರು ಅಂತ ಮಡಿವಾಳ ಮಾಚಿದೇವ ತಮ್ಮ ಮುಂದಿನ ವಚನಗಳಲ್ಲಿ ಅದನ್ನ ಸ್ಪಷ್ಟಿಪಡಿಸ್ತಾರೆ. ಎತ್ತೆತ್ತ ನೋಡಿದರತ್ತತ್ತ ಬಸವನೆಂಬ ಬಳ್ಳಿ, ಎತ್ತ ನೋಡಿದರು ಲಿಂಗವೆಂಬ ಗೊಂಚಲು, ಹೊತ್ತಿ ಹಿಂಡಿದೆಡೆ ಭಕ್ತಿಯೆಂಬ ರಸವಯ್ಯ, ಆಯತ ಸ್ವಾಯತ ಸನ್ನಿಹಿತವೂ ಬಸವಣ್ಣನಿಂದ, ಗುರು ಲಿಂಗ ಜಂಗಮ ಪಾದೋದಕ ಪ್ರಸಾದ ಬಸವಣ್ಣನಿಂದ, ಅತ್ತ ಬಲ್ಲಡೆ ನೀವು ಕೇಳಿರೆ ಇತ್ತ ಬಲ್ಲಡೆ ನೀವು ಕೇಳಿರೆ, ಬಸವ 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 ಎಂದು ಮಜ್ಜನ ಕೆರೆಯದವನ ಭಕ್ತಿ ಶೂನ್ಯ ಕಾಣ ಕಲಿದೇವರ ದೇವ ಅಂತ ಹೇಳ್ತಾರೆ. ಕಲ್ಯಾಣದ ತುಂಬೆಲ್ಲ ಬಸವನೆಂಬ ಬಳ್ಳಿ ಆವರಿಸಿದೆ, ಪಸರಿಸಿದೆ. ಆ ಬಳ್ಳಿಗೆ ಲಿಂಗವೆಂಬ ಅನೇಕ ತಾತ್ವಿಕ ಗೊಂಚಲುಗಳು ಒತ್ತಿ ಹಿಂಡಿದರೆ ಭಕ್ತಿಯ ಒಂದು ರುಚಿಯಾದ ರಸವು ಆಯತ ಸ್ವಾಯತ ಸನ್ನಿಹಿತ ಗುರು ಲಿಂಗ ಜಂಗಮ ಪಾದೋದಕ ಪ್ರಸಾದ ಈ ಬಸವಣ್ಣನಿಂದಲೇ ಹುಟ್ಟಿಕೊಂಡಿವೆ. ಹೀಗೆ ಸಮಗ್ರ ಸಮತೆಯ ಕ್ರಾಂತಿಯ ರೂವಾರಿ ಬಸವಣ್ಣನನ್ನ ಅತ್ಯಂತ ಕೃತಜ್ಞತೆಯಿಂದ ಮಡಿವಾಳ ಮಾಚಿದೇವರು ತಮ್ಮ ವಚನಗಳಲ್ಲಿ ನೆನಪಿಸ್ಕೊಳ್ತಾರೆ. ಮಡಿವಾಳ ಕುಟುಂಬದಲ್ಲಿ ಜನಿಸಿದ್ದರಿಂದ ಈ ಕಾಯಕ ನಿಷ್ಠೆ ಮತ್ತು ಆ ಬಟ್ಟೆ ಮಡಿ ಮಾಡ್ತಕ್ಕಂತಹ ಒಂದು ಕಾಯಕ ಅವರಿಗೆ ರಕ್ತಗತವಾಗಿ ಬಂದು ಬಿಟ್ಟಿರುತ್ತೆ. ಹಾಗಾಗಿ ಆ ಪ್ರಾಂತ್ಯದಲ್ಲೆಲ್ಲ ಮಡಿವಾಳ ಮಾಚಯ್ಯನವರು ಶರಣರ ಬಟ್ಟೆಗಳನ್ನ ಮಡಿ ಮಾಡಿಬಿಟ್ರೆ ಅದೊಂದು ವಿಶೇಷವಾದ ಮೆರಗನ್ನ ಹೊಳಪನ್ನ ಕೊಡ್ತಾ ಇರುತ್ತೆ. ಹೀಗೆ ಶುದ್ಧ ಕಾಯಕವನ್ನ ಮಾಡಿಕೊಂಡು ಬರೆದಿರ್ತಕ್ಕಂತಹ ಮಡಿವಾಳ ಮಾಚಿದೇವರನ್ನ ಸಾಕ್ಷಾತ್ ಪರಮೇಶ್ವರನೇ ನಾನು ಕೂಡ ನನ್ನ ಭಕ್ತನನ್ನು ಒಮ್ಮೆ ಪರೀಕ್ಷೆ ಮಾಡಬೇಕು ಅಂತ ಹೇಳಿ ಜಂಗಮ ರೂಪವನ್ನು ತಾಳ್ಕೊಂಡು ಸ್ವಲ್ಪ ಕೊಳಕು ಬಟ್ಟೆಗಳನ್ನ ತಗೊಂಡು ಮಾಚಿದೇವರ ಹತ್ರ ಬರ್ತಾರೆ. ಬಂದು ಕೇಳ್ತಾರೆ, ಅಯ್ಯ ನಾನೊಬ್ಬ ಜಂಗಮ, ನನ್ನ ಬಟ್ಟೆಗಳೆಲ್ಲ ಕೊಳಕಾಗಿದೆ, ಇದನ್ನ ಮಡಿ ಮಾಡಿಕೊಡು. ಆದರೆ ಇದನ್ನ ನೀರಿನಿಂದ ಮಡಿ ಮಾಡೋಕ್ಕೆ ಸಾಧ್ಯವಿಲ್ಲ. ನಿನ್ನ ಹೆಂಡತಿಯ ರುಧಿರವನ್ನ ಬಗೆದು ಆ ರಕ್ತದಿಂದ ನೀನು ಬಟ್ಟೆಗಳನ್ನ ಶುದ್ಧ ಮಾಡಿಕೊಡ್ಬೇಕು, ಮಡಿ ಮಾಡಿಕೊಡ್ಬೇಕು ಅಂತ ಕೇಳಿದಾಗ ಇದನ್ನ ಕೇಳಿದ ತಕ್ಷಣವೇ ಮಡಿವಾಳ ಮಾಚಿದೇವರು ಕಿಂಚಿತ್ತೂ ಅಲುಗಾಡಲಿಲ್ಲ. ನನಗೆ ಎಲ್ಲ ಶಿವಶರಣರು ಒಂದೇ, ನಿಮ್ಮ ಅಪೇಕ್ಷೆ ನಾನು ಖಂಡಿತ ಈಡೇರಿಸುತ್ತೇನೆ ಅಂತ ಆ ಜಂಗಮದಾರಿಯಾಗಿ ಬಂದಂತಹ ಪರಮೇಶ್ವರನ ಕೊಳಕು ಬಟ್ಟೆಗಳನ್ನ ತನ್ನ ಧರ್ಮಪತ್ನಿಯ ರುವವನ್ನ ಬಗೆದು ಆ ರಕ್ತದಿಂದಲೇ ಶುಚಿ ಮಾಡಿಕೊಟ್ಟ. ಆಗ ಪರಮೇಶ್ವರ ಪ್ರಸನ್ನನಾಗಿ ಮಡಿವಾಳ ಮಾಚಿದೇವರಿಗೆ ಮತ್ತು ಧರ್ಮಪತ್ನಿ ಮಲ್ಲಿಗೆವ್ವ ಇಬ್ಬರಿಗೂ ಕೂಡ ಸನ್ಮಂಗಳವನ್ನ ಉಂಟು ಮಾಡಿದರು ಅನ್ನುವ ಒಂದು ಉಪಕಥೆಯನ್ನು ಕೂಡ ನಾವು ಕೇಳಬಹುದು. ಹೀಗೆ ಮಡಿವಾಳ ಮಾಚಯ್ಯನವರು ತಮ್ಮ ಕಾರ್ಯತತ್ಪರತೆಯನ್ನ ಮೆರೆದು ಎಲ್ಲಿಯೂ ಕೂಡ ತಮ್ಮ ನಾಯಕ ನಿಷ್ಠೆಗೆ ಧಕ್ಕೆ ಬರದಂತೆ ನೋಡಿಕೊಳ್ಳಲಿಲ್ಲ. ಯಾವತ್ತೂ ಕೂಡ ತಮ್ಮ ಜೀವನ ಪರ್ಯಂತ ಭವಿಯ ಬಟ್ಟೆಯನ್ನು ಮುಟ್ಟಲಿಲ್ಲ. ಶಿವಶರಣರ ಭಕ್ತರ ಶುದ್ಧ ಕಾಯಕ ಮಾಡ್ತಕ್ಕಂತಹ ಪರಮ ಭಕ್ತರ ಬಟ್ಟೆಗಳನ್ನು ಮಡಿ ಮಾಡುವ ಶುದ್ಧ ಕಾಯಕದಲ್ಲಿ ತಮ್ಮನ್ನು ತಾವು ಅರ್ಪಣೆ ಮಾಡುತ್ತಾ ಕಲ್ಯಾಣದಲ್ಲಿ ಇರ್ತಾರೆ. ಅಷ್ಟೊತ್ತಿಗಾಗಲೇ ಕಲ್ಯಾಣದಲ್ಲಿ ಕ್ರಾಂತಿ ಮುಗಿಲು ಮುಟ್ಟಿರುತ್ತೆ. ಆ ಸಂದರ್ಭದಲ್ಲಿ ಅಲ್ಲಿ ಅಲ್ಲೋಲ ಕಲ್ಲೋಲವೇ ನಡೀತಿರುತ್ತೆ. ಅನೇಕ ಶರಣರ ರುಂಡ ಮುಂಡಗಳು ಚೆಂಡಾಡ್ತಿರ್ತಾರೆ. ಈ ಸಂದರ್ಭದಲ್ಲಿ ಮಾಚಿದೇವರು ಚನ್ನಬಸವಣ್ಣನವರ ಜೊತೆ ಸೇರಿಕೊಂಡು ಶರಣರದ್ದೇ ಒಂದು ಪಡೆಯನ್ನ ಕಟ್ಟಿಕೊಂಡು ಬಿಜ್ಜಳನ ಮಗನಾದ ಸ್ವವಿದೇವನನ್ನ ಎದುರಿಸುವಂತಹ ಒಂದು ಮಟ್ಟಕ್ಕೆ ನಿಲ್ತಾರೆ ಒಬ್ಬ ಸಾಮಾನ್ಯ ಶರಣ. ಬಿಚ್ಚುಗತ್ತಿಯನ್ನು ತೆಗೆದುಕೊಂಡು ಹೋರಾಟ ಮಾಡುವುದಲ್ಲದೆ ವಿಶೇಷವಾಗಿ ಅಲ್ಲಿ ಹಾಳಾಗ್ತಾ ಇದ್ದಂತಹ ಬೆಂಕಿಗೆ ಅಗ್ನಿಗೆ ಆಹುತಿ ಆಗ್ತಾ ಇದ್ದಂತಹ ಒಂದು ವಚನದ ಕಟ್ಟನ್ನು ಉಳಿಸುವಲ್ಲಿ ತನ್ನ ಪ್ರಾಣವನ್ನ ಪಣವಾಗಿ ಇಡ್ತಾರೆ. ಹೀಗೆ ಶರಣರನ್ನು ಕಾಪಾಡುವುದರ ಜೊತೆಗೆ ಶರಣರು ಬರೆದಿರುವಂತಹ ವಚನ ಸಾಹಿತ್ಯದ ಸಂಗ್ರಹವನ್ನು ಕಾಪಾಡುವಲ್ಲಿ ತಮ್ಮ ಪ್ರಾಣವನ್ನೇ ಮುಡುಪಾಗಿ ಇಟ್ಟಂತಹ ಮಹಾಗಣ ಶರಣ ಮಡಿವಾಳ ಮಾಚಿದೇವರು. ಇದಕ್ಕಾಗಿ ತಮ್ಮ ಪ್ರಾಣವನ್ನೇ ಅರ್ಪಿಸಿ ಮುಂದಿನ ಶತಮಾನಗಳಿಗೆ ವಚನದಂತಹ ಒಂದು ಅದ್ಭುತ ಸಾಹಿತ್ಯವನ್ನು ಉಳಿಸಿಕೊಟ್ಟ ಗೌರವ ಕೀರ್ತಿಗೆ ಭಾಜನರಾಗ್ತಾರೆ ನಮ್ಮ ಮಡಿವಾಳ ಮಾಚಿದೇವರು. ಅನೇಕ ಶಿವಶರಣರ ಘನಶರಣರ ಮಧ್ಯದಲ್ಲಿ ಇಂದಿಗೂ ಅಮರರಾಗಿ ಉಳಿದುಕೊಂಡಿದ್ದಾರೆ ನಮ್ಮ ಮಡಿವಾಳ ಮಾಚಿದೇವರು. ಪೂರ್ತಿ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೊಬ್ಬ ಶರಣರ ಜೀವನ ಚರಿತ್ರೆಯನ್ನು ಹೊತ್ತು ತರುವೆ. ಎಲ್ಲರಿಗೂ ಶರಣಾರ್ಥಿಗಳು.